ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇವತ್ತು ಶುಕ್ರವಾರ, ಸೊ ಸ್ವಲ್ಪ ಪೂಜೆ ಎಲ್ಲ ಸ್ಪೆಷಲ್ ಆಗಿರುತ್ತೆ. ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ನಾನು ಮಾರ್ನಿಂಗು ನಂದು ರುಟೀನ್ ಏನಂತಂದರೆ ಒಂದು ಗ್ಲಾಸ್ ಹಾಟ್ ವಾಟರ್ ಮತ್ತು ಲೆಮನ್ ಹಾಕ್ಕೊಂಡು ಕುಡಿತೀನಿ. ಅದಾದಮೇಲೆ ನನಗೆ ಹಾಲಿಗೆ ಒಂದು ಪೌಡರ್ ಕೊಟ್ಟಿದ್ದಾರೆ, ಅದು ಪ್ರೋಟೆಕ್ಸ್ ಅಂತೇಳಿ ಪ್ರೆಗ್ನೆಂಟ್ ಇರೋರಿಗೆ ಕೊಡ್ತಾರಲ್ವ, ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಸೊ ಅದು ಆ ಪೌಡರ್ನ ಹಾಕ್ಕೊಂಡು ಕುಡಿತಿದ್ದೀನಿ. ಆ್ಯಸ್ ಯೂಶ್ವಲ್ ಶುಕ್ರವಾರ ಅಂತ ಬಂದಾಗ ಸ್ವಲ್ಪ ಸ್ಪೆಷಲಾಗೇ ಇರುತ್ತೆ ಎಲ್ಲರ ಮನೇಲಿ ಪೂಜೆ. ಸೊ ಅದೇ ಥರ ನಮ್ಮ ಮನೇಲಿ ಕೂಡ ಸ್ಪೆಷಲ್ಲಾಗೇ ಇರುತ್ತೆ. ಆಮೇಲೆ ಇವತ್ತೇನೇನು ಮಾಡಿದ್ದೀನಿ, ಊಟಕ್ಕೆ ಎಂತ ಮಾಡಿದ್ದಾರೆ ಅಮ್ಮ, ಅದನ್ನೆಲ್ಲ ಕೂಡ ಶೇರ್ ಮಾಡ್ತೀನಿ ನಾನು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಮ್ಮ ಹಾಲು ಕೊಡ್ತಿದ್ದಾರೆ ಪಾಪುಗೆ. ಅವನು ಆಲ್ರೆಡಿ ಬಿಸ್ಕೆಟ್ ತಿಂದಿದ್ದಾನೆ ಅನಿಸುತ್ತೆ. ಸೊ ಹಾಗಾಗಿ ಹಾಲು ಕುಡಿತಾ ಇರಲಿಲ್ಲ. ನಾನು ಅದಕ್ಕೂ ಮುಂಚೆ ಈಚೆ ಬಂದು ರಂಗೋಲಿ ಶೂಟ್ ಮಾಡ್ಕೋತಿದ್ದೆ, ಅಮ್ಮ ರಂಗೋಲಿನ ಹಾಕಿದ್ರು ಅಂತ. ಸೊ ಅದಾದಮೇಲೆ ಇಲ್ಲಿ ಅಮ್ಮ ಊಟಕ್ಕೆ ಏನು ಮಾಡಬೇಕು ಅಂತ ಮಾಡ್ತಾಯಿದ್ರು, ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂತ, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮುಳ್ಗಾಯಿ ಚಟ್ನಿನೂ ಮಾಡ್ಕೋತಾಯಿದ್ರು. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಒಂದೆರಡು ಟೊಮೊಟೊ ಮತ್ತು ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಇದು ಹಸಿಮೆಣ್ಸಿಕಾಯಿನ ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲು ಖಾರ ಪುಡಿನ ಹಾಕ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಅಮ್ಮ. ಆಮೇಲೆ ಮುಳ್ಗಾಯಿ ಚಟ್ನಿ ಆ್ಯಸ್ ಯೂಶ್ವಲ್ ಮುಳ್ಗಾಯಿ ಮತ್ತು ಟೊಮೊಟೊನ ಸುಟ್ಬಿಟ್ಟು ಹಸಿಮೆಣ್ಸಿಕಾಯಿನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪನ್ನ ಹಾಕಿ ಕುಟ್ಟಿ ರೆಡಿ ಮಾಡ್ಕೊಳ್ಳೋದಷ್ಟೇ. ಅದಾದಮೇಲೆ ನಾನು ಇಲ್ಲಿ ದೇವರೆಲ್ಲ ವಾಶ್ ಮಾಡ್ಕೋಬೇಕಾಗಿತ್ತಲ್ವ. ಸೊ ಅದಕ್ಕೆ ಇದು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀದು ಮಾತ್ರ ನೀರನ್ನು ನಾವು ಈಚೆ ಚೆಲ್ಲಲ್ಲ, ಅದ್ರ ಬದಲಾಗಿ ಈ ಥರ ಪಾಟ್ಗಳೆಲ್ಲ ಇರುತ್ತಲ್ವ ಅದರಲ್ಲಿ ಚೆಲ್ತೀವಿ, ಅದರಲ್ಲಿ ಹಾಕ್ತೀವಿ ನಾವು. ಇಲ್ಲಿ ಅಪ್ಪ ಹೊಲಕ್ಕೆ ಟೈಮ್ ಆಗಿತ್ತು ಅಂತ ಹೊರಡ್ತಾ ಇದ್ದರು. ನಾನು ಇವಾಗ ಬಂದು ದೇವರನ್ನೆಲ್ಲ ತಿಕ್ಕೊಂಡು ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ಪಾಪು ಅಷ್ಟರಲ್ಲಿ ಈಚೆ ಬಂದ್ಬಿಟ್ಟು ಅಲ್ಲಿ ಬೆಕ್ಕಿತ್ತು ಅಂಥೇಳಿ ಅದ್ರ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಅದಕ್ಕೆ ಏನು ಮಾಡಿದ್ರೂ ಕೂಡ ಅದು ಮಾಡಿಸ್ಕೊಳ್ಳುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಅದೇ ನಮ್ಮ ಮನೇಲಿ ಇರೋವರೆಗೂ ಹಾಗೇನೋ ಏನೋ ಗೊತ್ತಿಲ್ಲ, ಸುಮ್ಮನೆ ಇರುತ್ತೆ ಒಟ್ಟಿನಲ್ಲಿ ಅದು. ಅದಾದಮೇಲೆ ಅಮ್ಮನೆಲ್ಲ ಹೊರಿಸ್ಕೊಟ್ರು. ನಾನು ಸ್ನಾನ ಮಾಡ್ಕೊಂಬಂದು ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ನೋಡಿ, ರೆಡಿ ಆಗ್ತಾಯಿದ್ದೀನಿ. ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ಬೆಕ್ಕಿನ ಜೊತೆಗೆ ಆಟ ಆಡೋದು, ಜೊತೆಗೆ ಮಲಗಿಸೋದು, ಜೋಜೋ ಅಂತೆಲ್ಲ ಹೇಳೋದು, ಈ ರೀತಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ಪಾಪು. ಅದಾದಮೇಲೆ ಅಮ್ಮ ರೊಟ್ಟಿ ಮಾಡ್ತಾಯಿದ್ರು, ನೋಡ್ಬೋದು. ಅಮ್ಮ ತುಂಬ ಈಸಿಯಾಗಿ ರೊಟ್ಟಿ ಮಾಡ್ತಾರೆ, ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಡೈಲಿ ಮಾಡ್ತಾರೆ ರೊಟ್ಟಿನ, ಸೊ ಹಾಗಾಗಿ ಅವ್ರಿಗೆ ತುಂಬ ಈಸಿ. ಅಪ್ಪ ಎಲ್ಲ ಊಟ ಮಾಡಿಕೊಂಡು ಹೊಲಕ್ಕೆ ಹೊರಟೋದ್ರು. ಬೆಳಗ್ಗೆನೇ ಆಗಿಬಿಡುತ್ತೆ ನಮ್ಮ ಮನೇಲಿ, ಯಾಕಂದರೆ ಬೆಳಗ್ಗೆ 8-8:30 ಒಳಗಡೆ ಅಪ್ಪ ಹೋಗ್ತಾರಲ್ವ ಹೊಲಕ್ಕೆ. ಸೊ ಅಲ್ಲಿಂದ ಬರೋಷ್ಟರೊಳಗೆ ಒಂದು 12 ಗಂಟೆ ಹಂಗೆ ಆಗಿಬಿಡುತ್ತೆ. ಸೊ ಬಂದ ಮೇಲೆ ಊಟ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಮಾಡಿಕೊಡ್ತಾರೆ ಅಮ್ಮ, ಊಟ ಮಾಡಿಬಿಟ್ಟು ಹೋಗಿ ಅಂಥೇಳಿ. ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಬಂದು ಚಟ್ನಿನ ಕುಟ್ಬಿಟ್ಟು ರೊಟ್ಟಿ ಎಲ್ಲ ಊಟ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಊಟ ಮಾಡಿಬಿಟ್ಟು ನಾನು ಪೂಜೆ ಮಾಡುವಾಗ ವಿಡಿಯೋ ಶೂಟ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟೆ. ಸೊ ಅದಕ್ಕೆ ಅದೆಲ್ಲ ಆದಮೇಲೆ ಶೂಟ್ ಮಾಡ್ತಾಯಿದ್ದೀನಿ. ಈ ಥರ ಇದೆ ನಮ್ಮ ಮನೇಲಿ, ಈ ಥರ ನಾವು ಪೂಜೆ ಮಾಡ್ತೀವಿ. ನಾವು ಉದ್ದಿನ ಕಡ್ಡಿ ಹಚ್ಚೋದಿಲ್ಲ ಒಳಗಡೆ, ಬಿಕಾಸ್ ಅವನು ಪಾಪು ಹೋಗ್ತಿರ್ತಾನಲ್ವ, ಕೈ ಏನಾದರೂ ಸುಟ್ಕೊಂಡ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಕೈಗೆ ಅವ್ನಿಗೆ ಸಿಗದೇ ಇರೋ ಥರ ಮೇಲೆ ಇಡ್ತೀನಿ ನಾನು, ಕೆಳಗಿಡೋದಿಲ್ಲ. ನಮ್ಮ ಅಮ್ಮನ ಮನೇಲಿ ಅವ್ರದ್ದೇನು ಅಂದರೆ ಅವ್ರು ಯಾವಾಗಲೂ ಅಷ್ಟೇ ಗಂಗೆ ಪೂಜೆ ಮಾಡ್ತಾರೆ. ಸೊ ಅದೇ ಥರ ಅವರು ಅಂದರೆ ಲೆಫ್ಟ್ ಸೈಡ್ಗೆ ಒಂದು ಚಮ್ ತುಂಬಿಟ್ಬಿಟ್ಟು ಪೂಜೆ ಮಾಡ್ತಾರೆ ಗಂಗೆ ಅಂತ ಹೇಳಿ. ಅವರು ಯಾವಾಗಲೂ ಅಷ್ಟೇ ಒಂದು 7-8 ವರ್ಷ ಏನೋ ಆಯಿತು ಏನೋ ಮೇ ಬಿ, ಆವಾಗಿಂದನೂ ಗಂಗೆ ಪೂಜೆ ಮಾಡ್ತಾರೆ. ಅದಾದಮೇಲೆ ಅಪ್ಪ ಬಂದರು, ಒಂದು 12-12:30 ಹಂಗಾಗಿತ್ತು. ಪಾಪುನು ಬಂದಮೇಲೆ ಅವನು ಬಂದಿದ್ದ ತಕ್ಷಣವೇ ಬೆಂಡೆಕಾಯಿ ತೊಗೊಂಡು ತಿಂತಿದ್ದ. ಅದು ವಾಶ್ ಮಾಡಿಕೊಡ್ತೀನಿ ಕೊಡು ಅಂದ್ರೂ ಕೇಳಿಸ್ಕೊತಾ ಇರಲಿಲ್ಲ. ಸೊ ಇವತ್ತು ಬರೀ ಸ್ವಲ್ಪನೇ 1 ಚೀಲ ಬೆಂಡೆಕಾಯಿ ಮತ್ತು ಒಂದು ಅರ್ಧ ಚೀಲದಷ್ಟು ಮುಳ್ಗಾಯಿ ಎರ್ಕೊಂಡು ಬಂದಿದ್ದರು. ಯಾಕೆಂದರೆ ನೆನ್ನೆನೇ ತುಂಬ ಮುಳ್ಗಾಯಿ ಸಿಕ್ಕಿತ್ತಲ್ವ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಕಡಿಮೆನೇ ಸಿಕ್ಕಿತ್ತು. ಸೊ ಹಾಗಾಗಿ ಇವತ್ತೇನು ಹೋಲ್ಸೇಲ್ಗೆ ಹೋಗಲ್ಲ ಅವರು,
ಬರೀ ಹಿಂಗೆ ಸಂತೆ ಅಂದರೆ ಹೊಸಪೇಟೆ ಹತ್ರ ಆಗುತ್ತೆ ನಮ್ಮೂರಿಗೆ. ಸೊ ಹೊಸಪೇಟೆಗೆ ಸಂತೆಗೆ ಹೋಗೋಣ ಅಂತ ಅಪ್ಪ ಎಲ್ಲ ರೆಡಿ ಮಾಡಿಕೊಂಡು ಚೀಲ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಪಾಪು ಬೆಂಡೆಕಾಯಿ ನೋಡ್ಬಿಟ್ಟು ತೊಗೊಂಡು ತಿಂತಾಯಿದ್ದ. ಸೊ ನನಗೆ ಹಂಚು ಬೇಕಿತ್ತು. ಹಂಚು ಚೆನ್ನಾಗಿರಲಿಲ್ಲ, ನಮ್ಮ ಮನೇಲಿರೋದು ಅಷ್ಟು ಚೆನ್ನಾಗಿ ಬೇಯ್ತಿರಲಿಲ್ಲ. ಅದಕ್ಕೋಸ್ಕರ ಅಮ್ಮ ಯಾವಾಗಲೂ ಹೇಳ್ತಿದ್ರು ಹಂಚು ಚೇಂಜ್ ಮಾಡು ಅಂತ. ಸೊ ಅದಕ್ಕೆ ಹಂಚಿನವ್ರು ಬಂದಿದ್ದರು ಅಂತ ತೊಗೊಳ್ಳೋಣ ಅಂತ ಹೋದೆ. ಆಮೇಲೆ ಅಲ್ಲಿ ಎದುರುಗಡೆ ಮನೆಯವ್ರು ಕೂಡ ಅವರು ಮಣೆ ಬೇಕು ಅಂತ ತೊಗೋತಾಯಿದ್ರು. ಅವರು ತೊಗೊಂಡ್ರು, ಒಂದು ಮಣೆ, ತುಂಬ ದೊಡ್ಡದು ಮಣೆ ತೊಗೊಂಡ್ರು ಅವರು. ನಾನು ಹಂಚು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಬಟ್ ಅವರು ತುಂಬಾ ರೇಟ್ ಹೇಳ್ತಾಯಿದ್ರು. ನಮ್ಗೆ ಅದು ಸೂಟ್ ಆಗಲಿಲ್ಲ. ಸೊ ಹಾಗಾಗಿ ನಾವು ಬಿಟ್ವಿ. ಪಾಪು ಒಬ್ಬನೇ ಹಾಡ್ಕೋತಾ ಇದ್ದ. ಸ್ವಲ್ಪ ಹೊತ್ತು ಆದಮೇಲೆ ಒಂದು ಸಂಜೆ ಅನಿಸುತ್ತೆ 5:30 ಹಂಗೆ, ಏನಾದ್ರು ತಿನ್ಬೇಕು ಅನ್ನಿಸ್ತಿದೆ ಅಮ್ಮ ಅಂತ ಹೇಳಿ ನಾನು ಸ್ವಲ್ಪ ಸ್ನ್ಯಾಕ್ಸ್ ಆದರೂ ಮಾಡ್ಕೊಳ್ಳೋಣ ಅಂತ. ಸ್ನ್ಯಾಕ್ಸಿಗೆ ಏನು ತುಂಬ ದೊಡ್ಡದಾಗೇನು ಮಾಡ್ಕೊಳ್ಳಿಲ್ಲ, ಚಿಕ್ಕದಾಗೇನೆ ಒಂದು ಈರುಳ್ಳಿ ಮತ್ತು 1-2 ಟೊಮೊಟೊ, ಒಂದು ಹಸಿಮೆಣ್ಸಿಕಾಯಿನ ಹೆಚ್ಕೊಂಡು ಖಾರಕ್ಕೆ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಸೊ ಅದೇ ಥರ ಇಲ್ಲಿ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನಾನು, ಅದರಲ್ಲಿ ಹಾಫ್ ಮಾತ್ರನೇ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ನಾವು ಸುಮ್ಮನೆ ಹಾಗೆ ಖಾರ ತಿನ್ನೋದಕ್ಕಿಂತ ಆ ಥರ ಮಾಡ್ಕೊಂಡು ತಿಂದರೆ ಹೊರ್ಗಡೆ ಸ್ನ್ಯಾಕ್ಸ್ ಥರನೂ ಅನಿಸುತ್ತೆ, ನಮಗೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ಪಾಪು ಅಲ್ಲಿ ಏನೋ ಆಟ ಆಡ್ತಿದ್ದ, ಅವನು ಸುಮ್ಮನೆ ಇರ್ತಿರ್ಲಿಲ್ಲ. ಸೊ ಅವನನ್ನು ಮೇಲೆ ಕರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಸೊ ಇದು ಆಗಿತ್ತು ಇವತ್ತಿನ ವ್ಲಾಗ್. ನನ್ನ ದಿನ ಈ ಥರ ಇತ್ತು. ನಿಮ್ಗಿಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.